ಜಾತಿಗಣತಿ ವರದಿ ಮಂಡನೆಗೆ ಫಿಕ್ಸ್ ಆಗಿದೆ ಮುಹೂರ್ತ. ಹೌದು, ನಾಳಿನ ಸಂಪುಟ ಸಭೆಯಲ್ಲಿ ಜಾತಿಗಣತಿ ವರದಿಯನ್ನ ಮಂಡನೆ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ನಾಳೆಯ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈಗ ಆಲ್ರೆಡಿ ಹಿಂದುಳಿದ ವರ್ಗಗಳ ಆಯೋಗ ನೀಡಿರುವಂತ ಜಾತಿಗಣತಿಯ ವರದಿ ಏನಿದೆ ಅಥವಾ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವರದಿ, ಆ ವರದಿಯನ್ನ ನಾಳಿನ ಸಭೆಯಲ್ಲಿ ಮಂಡಿಸೋದಕ್ಕೆ ನಿರ್ಧರಿಸಲಾಗಿದೆ. 2024 ಫೆಬ್ರವರಿ 29ನೇ ತಾರೀಕಿನಂದು ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಕೆ ಮಾಡಲಾಗಿದೆ. ಆ ಲಕೋಟೆಯನ್ನು ತೆರೆದು ಪರಿಶೀಲಿಸೋದಕ್ಕೆ ಅನುಮೋದನೆ ಕೋರಿ ಮಂಡನೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ನಾಳಿನ ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಂಡಿಸಲಿರುವ ಆಯೋಗ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗಬಹುದಾದಂಥ ಒಂದು ರಿಪೋರ್ಟ್. ಯಾಕೆ ಅಂತ ಅಂದರೆ ಈಗ ಆಲ್ರೆಡಿ ಹಲವು ಸಮುದಾಯಗಳು ಆದಷ್ಟು ಬೇಗ ಈ ಜಾತಿ ಗಣತಿ ವರದಿಯನ್ನ ಪರಿಶೀಲಿಸಬೇಕು ಅಥವಾ ಅದನ್ನು ಮಂಡನೆ ಮಾಡಬೇಕು. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲಾ, ಬಿ ದ ಬಾಸ್. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದನ್ನ ಡಿಸ್ಕಷನ್ ಮಾಡಿ ಅದಾದ ನಂತರದಲ್ಲಿ ಆ ವರದಿಯನ್ನ ಆಧಾರವಾಗಿ ಇಟ್ಕೊಂಡು ಕ್ರಮಕ್ಕೆ ಮುಂದಾಗಬೇಕು. ಹಲವು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಒತ್ತಾಯ ನಡೀತಾ ಇದೆ. ಆದರೆ ಕೆಲ ಜಾತಿಗಳು ಯಾವುದೇ ಕಾರಣಕ್ಕೂ ಇದನ್ನ ರಿಸೀವ್ ಮಾಡಬಾರ್ದು, ಇದೊಂದು ಅವೈಜ್ಞಾನಿಕವಾಗಿ ಮಾಡಿರುವಂತಹ ವರದಿ, ತಯಾರಿಸಲ್ಪಟ್ಟಿರುವಂತಹ ವರದಿ ಅಂತ ಟೀಕಿಸ್ತಾ ಇದ್ದಾರೆ. ಏನಾಗಿರೋದು? 2012 ಏಪ್ರಿಲ್ 11ರಿಂದ ಮೇ 30ರವರೆಗೂ ಸಮೀಕ್ಷೆಯನ್ನು ನಡೆಸಲಾಗಿತ್ತು. ಎಚ್ ಕಾಂತರಾಜ್ ಅವರ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ ಈ ಸಮೀಕ್ಷೆಯನ್ನು ನಡೆಸಿದೆ. ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಲಾಗಿತ್ತು. ಜಾತಿ ವಿವರಗಳನ್ನು ಒಳಗೊಂಡ 54 ಮಾನದಂಡಗಳ ಸಂಬಂಧ ಆಯಾ ಜಿಲ್ಲೆಗಳ ಜಿಲ್ಲಾಡಳಿತದ ಸಹಭಾಗಿತ್ವದಲ್ಲಿ ನಡೆದಂತ ಜಾತಿಗಣತಿಯ ಸಮೀಕ್ಷೆ ಇದು. ಈ ಸಮೀಕ್ಷೆಯ ಮಾಹಿತಿಯನ್ನ ಸಂಗ್ರಹಿಸಿ ಗಣಕೀಕರಣಗೊಳಿಸಿದೆ ಈಗ ಸದ್ಯ ಆಯೋಗ. ಗಣತಿಯ ಅನುಷ್ಠಾನಕ್ಕೆ ಭಾರೀ ಪರ ವಿರೋಧದ ಹಗ್ಗ ಜಗ್ಗಾಟ ನಡೆದಿದೆ. ನಾಳಿನ ಕ್ಯಾಬಿನೆಟ್ನಲ್ಲೂ ಕೂಡ ಸಚಿವರ ನಡುವೆ ಪರ ವಿರೋಧದ ಚರ್ಚೆ ಆಗಬಹುದಾದಂಥ ಚಾನ್ಸಸ್ ಇದೆ. ಹಲವು ಸಚಿವರುಗಳು ಆಯಾ ಸಮುದಾಯದ ಒತ್ತಾಸೆಯಂತೆ ಇಂಥ ವರದಿಯನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಸ್ವೀಕರಿಸಬಾರ್ದು ಅಂತ ಒತ್ತಾಯ ಮಾಡ್ತಾ ಇದ್ರೆ, ಕೆಲವರು ಇಲ್ಲ ಇದನ್ನ ಸರ್ಕಾರ ಸ್ವೀಕರಿಸಬೇಕು ಅಂತ ಹೇಳಲಾಗ್ತಾ ಇದೆ. 2012 ಅಲ್ಲ, ಅದು 2015. 2015ರ ಸಂದರ್ಭದಲ್ಲಿ ಈಗಿನ ಸಿದ್ದರಾಮಯ್ಯನವರು ಆಗ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 2012 ಅಲ್ಲ, 2015ರ ಏಪ್ರಿಲ್ 11ನೇ ತಾರೀಕಿನಂದು ಇಂಥದ್ದೊಂದು ಸಮೀಕ್ಷೆಯನ್ನು ಆರಂಭ ಮಾಡಲಾಗಿತ್ತು. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ನಾನಾ ಬೆಳವಣಿಗೆಗಳನ್ನ ಪಡೆದಿದೆ. ಒಂದು ಹಂತದಲ್ಲಿ ಇದರ ಮೂಲ ಸಮೀಕ್ಷೆಯ ವರದಿನೇ ಕಳತನ ಆಗ್ಬಿಟ್ಟಿದೆ, ಕಳೆದೋಗ್ಬಿಟ್ಟಿದೆ ಅನ್ನುವಂಥ ಮಟ್ಟಿಗೂ ಕೂಡ ಚರ್ಚೆ ಆಗಿರೋದನ್ನು ನಾವು ನೋಡಿದ್ದೀವಿ. ಜಯಪ್ರಕಾಶ್ ಹೆಗ್ಡೆ ಅವರು ಆಯೋಗದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಆ ವಿಚಾರವೂ ಕೂಡ ಮುನ್ನೆಲೆಗೆ ಬಂದಿತ್ತು. ಇಲ್ಲ ಅದರ ಎಲ್ಲ ಡೀಟೇಲ್ಸ್ ಇದೆ, ಡೇಟಾ ಎಲ್ಲ ಎಂಟ್ರಿ ಆಗಿದೆ, ಸೊ ಅದೇನು ಸಮಸ್ಯೆ ಆಗಲ್ಲ ಅಂತಲೂ ಕೂಡ ಸರ್ಕಾರ ಹೇಳ್ಕೊಂಡಿತ್ತು. ಆದರೆ ಹಲವು ಸಮುದಾಯಗಳು ಹೇಳ್ತಾ ಇರುವಂಥದ್ದು ಏನಂದರೆ, ಇದು ಅವೈಜ್ಞಾನಿಕವಾಗಿ ತಯಾರಿಸಲ್ಪಟ್ಟಿರುವಂಥ ವರದಿ, ನಮ್ಮ ಮನೆಗೆಲ್ಲ ಯಾರೂ ಬರಲೇ ಇಲ್ಲ ಸಮೀಕ್ಷೆ ಮಾಡುವಂಥ ನಿಟ್ಟಿನಲ್ಲಿ, ಸುಮ್ಮನೆ ಕೂತು ಇವರೆಲ್ಲ ಲೆಕ್ಕ ಹಾಕೊಂಡಿದ್ದಾರೆ ಅನ್ನುವಂಥದ್ದನ್ನು ಟೀಕೆ ಮಾಡ್ತಾ ಇದ್ದಾರೆ.